ಭಿಕ್ಷಾಂತೆ ತಾಯಿ ಭಿಕ್ಷಾಂತೆ. ಶಿವಾಯ ಯಾರು? ಓಹೋ, ಸ್ವಾಮಿಗಳು, ನಿಮಗೆ ಅನ್ನವನ್ನು ನೀಡಬೇಕಾ, ಇಲ್ಲ ಹಣವನ್ನು ಕೊಡಬೇಕಾ? ನಮ ಶಿವಾಯ, ಓಂ ನಮ ಶಿವಾಯ. ಮಗು, ನೀ ಅನ್ನ ಕೊಟ್ಟರೆ ಅದು ಹಳಚಿ ಹೋಗುವುದು, ಹಣ ಕೊಟ್ಟರೆ ಖರ್ಚಾಗಿ ಹೋಗುವುದು. ನಾನು ಕೇಳಿದ್ದನ್ನು ನೀನು ಕೊಡ್ತೀನಿ ಅಂತ ಮಾತು ಕೊಟ್ಟರೆ ಮಾತ್ರ ಕೊಡ್ತೀನಿ. ಆ ದೇವ ಭಿಕ್ಷೆ ಬೇಕು ಅಂತ ನೋಡಿ, ಆ ದೇವರ ಸಾಕ್ಷಿಯಾಗಿ ಹೇಳುತ್ತೇನೆ, ನಾನು ಕೊಟ್ಟ ಮಾತು ಎಂದಿಗೂ ತಪ್ಪೋದಿಲ್ಲ. ಹೇಳಿ ಅದ್ಯಾವುದು ಅಂತ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ನೋಡು ಮಗು, ಮಾತು ಕೊಟ್ಟಿದೆಯಾ, ಅದನ್ನು ತಪ್ಪಬಾರದು. ಈ ಮನೆಯ ಕನ್ಯೆ ನನಗೆ ದಾನವಾಗಿ ಬೇಕು, ಕೊಡು. ಏ ಹಲ್ಕಡ್ ಸನ್ಯಾಸಿ, ಏನು ನಿನಗೆ ಕನ್ಯೆ ಬೇಕಾ? ಎಲ್ಲೋ ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. ನಿನ್ನಂತ ಕಪಟ ಸನ್ಯಾಸಿಗಳಿದ್ದ ಹಾಗೆ ಈ ಸಮಾಜದಲ್ಲಿ ಸಂತು ಸಾಧರು ಅವರಿಗೆ ಬೆಲೆ ಇಲ್ಲದಂತಾಗಿದೆ, ಅವರ ಮೇಲೆ ನಂಬಿಕೆ ಇಲ್ಲದಂತಾಗಿದೆ ಈ ನಮ್ಮ ಜನಗಳಿಗೆ. ನಿಜ ತಾಯಿ ನಿನ್ನ ಮಾತು, ಆದರೆ ಈ ಸಮಾಜದಲ್ಲಿ ನಡೆಯುತ್ತಿರುವ ಒಂದು ಕಟು ಸತ್ಯ ಹೇಳ್ತೀನಿ, ಕೇಳು. ತಾಯಿ ತನಕ್ಕಾಗಿ ತನ್ನ ತನವನ್ನು ಮಾರಿಕೊಳ್ಳುವ ಬಂದ ರಂಡಿಯರೆಷ್ಟಿಲ್ಲ ಈ ಸಮಾಜದಲ್ಲಿ. ಶ್ರೀಮಂತ ಗಂಡನಿಂದ ಕಾಮ ಸುಖ ಸಿಗದೆ ಹೋದ್ರೆ ನನ್ನಂತ ಸನ್ಯಾಸಿ ಜೊತೆ ಸರಸ ಆಡಿ ಬರುವ ಸತಿ ಶಿವಮಣಿಯರೆಷ್ಟಿಲ್ಲ ಈ ದುನಿಯದಲ್ಲಿ. ದೇವರ ಹೆಸರಿನಲ್ಲಿ ಹರಕೆ ಹೊತ್ತು ಅದನ್ನು ತೀರಿಸಲು ತವರಿಗೆ ಬಂದು ತಿಂಡಿ ತೀರಿಸಿಕೊಂಡು ಹೋಗುವ ಕೈಯಾರೆಷ್ಟಿಲ್ಲ ಈ ಕಲಿಕಾಲದಲ್ಲಿ. ಒಂದು ಮಹಾ ತಪಸ್ವಿಯಾದ ವಿಶ್ವಾಮಿತ್ರನನ್ನು ತಪಭಂಗ ಮಾಡಿದ್ದು ಆ ಮೇನಿಕೆ ತನ್ನ ಮಾಯಾ ರೂಪದಿಂದ. ಅಂದ ಮ್ಯಾಗ ನನ್ನಂತ ಕಪಟ ಸನ್ಯಾಸಿ ಇರುವುದರಲ್ಲಿ ತಪ್ಪೇನಿಲ್ಲ. ಓಂ ನಮ ಶಿವಾಯ, ಓಂ ಹೇಳು ಮುಚ್ಚು ಬಾಯಿನ. ನಿನ್ನಂತ ಹಲ್ಕಡ್ ಸನ್ಯಾಸಿ ಹೇಳೋ ವೇಷವನ್ನು ಹೇಳುತ್ತೇನೆ, ಚೆನ್ನಾಗಿ ಕಿವಿ ಕೊಟ್ಟು ಕೇಳಿಕೊ. ಮನಸ್ಸಿಲ್ಲದ ಹೆಣ್ಣನ್ನು ಒತ್ತಾಯಿಸಿ ಅವಳ ಬಲಾತ್ಕಾರ ಮಾಡಿ ಅವಳ ಜೀವನ ಹಾಳು ಮಾಡುವ ನಿನ್ನಂತ ಕೆಟ್ಟ ಸನ್ಯಾಸಿ ಎಷ್ಟಿಲ್ಲ ಈ ಸಮಾಜದಲ್ಲಿ. ಅಂಗಣದಲ್ಲಿ ಆಡುವ ಮಕ್ಕಳನ್ನು, ಆ ಕಂದನನ್ನು ಕರೆದುಕೊಂಡು ಹೋಗಿ ಮಾನಭಂಗವನ್ನು ಮಾಡಿ ಆ ಕಂದನ ಮರಣಕ್ಕೆ ಈಡಾಗುವ ನಿನ್ನಂತ ಕೆಟ್ಟ ಸನ್ಯಾಸಿಗಳಿಷ್ಟಿಲ್ಲ ಈ ಸಮಾಜದಲ್ಲಿ. ಅಷ್ಟೇ ಇಲ್ಲ, ಹಿಂದೆ ಸೀತಾ ಮಾತೆಯನ್ನು ನಿನ್ನ ಹಾಗೆ ಸನ್ಯಾಸಿಯಾಗಿ ಬಂದು ಮೋಸದಿಂದ ಹೊತ್ತೊಯ್ದ ರಾವಣ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಇದು ಸವಾಲಿಗೆ ಸವಾಲಾಗುವ ವೇದಿಕೆಯಲ್ಲಮ್ಮ. ಈ ಸನ್ಯಾಸಿ ಅಂತಿಂತ ಸನ್ಯಾಸಿ ಅಲ್ಲ, ಮಹಾ ದೊಡ್ಡ ತಪಸ್ವಿದೀನಿ. ನಿನ್ನ ಒಳ ಮನಸ್ಸಿನಲ್ಲಿರುವುದನ್ನು ಎಲ್ಲವನ್ನು ಹೇಳಬಲ್ಲೆ. ಹೇಳು, ಹಾಗಾದ್ರೆ ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಬೇಗ ಹೇಳು. ಓಂ ನಮ ಶಿವಾಯ, ಓಂ ನಮ ಶಿವಾಯ. ನೋಡು ಕಂದ, ನೀನಾಡುವ ಮಾತು ಚಂದ, ನಿನ್ನ ಮಾತು ಕೇಳುವವರ ಮನಸ್ಸಿಗೆ ಆನಂದ. ನೀನೊಬ್ಬ ಶ್ರೀಮಂತ ಮಗನನ್ನು ಪ್ರೀತಿಸಿರುವೆ ಎಷ್ಟೋ ದಿನದಿಂದ. ನಿಮ್ಮಿಬ್ಬರಲ್ಲಿದೆ ಮದುವೆಯಾಗುವ ಒಪ್ಪಂದ. ಹೌದು, ಹೌದು ಸಂಗೊಳ್ಳಿ, ನೀವು ಹೇಳ್ತಾ ಇರೋದು ಸತ್ಯವಾಗಿದೆ. ಹೇಳಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಮಗು, ನಿನಗೊಂದು ಕಟು ಸತ್ಯ ಹೇಳ್ತೀನಿ, ಮನಸ್ಸು ಗಟ್ಟಿ ಮಾಡಿಕೊಂಡು ಕೇಳು. ಆ ಶ್ರೀಮಂತ ಶಂಕರನಿಂದ ನಿನಗೆ ಮೋಸವಾಗುವುದು ಇದು ಶತಸಿದ್ಧ. ಇಲ್ಲ, ಸಾಧ್ಯವಿಲ್ಲ, ಇದು ಎಂದಿಗೂ ಸಾಧ್ಯವಿಲ್ಲ. ನಿಮ್ಮ ಮಾತನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಅಷ್ಟೇ ಇಲ್ಲ, ನನ್ನ ಶಂಕರಿಗೆ ನಾನೆಂದರೆ ಪ್ರಾಣ. ಅಷ್ಟೇ ಇಲ್ಲ, ನಾನೆಂದರೆ ಪಂಚ ಪ್ರಾಣ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಆ ಶಂಕರನ ಮದುವೆಯಾದ ದಿನವೇ ನಿನಗೆ ಮರಣ ಇದೆ. ನೀ ಮಾಡು ವಿಚಾರ. ಈ ಸನ್ಯಾಸಿಗೆ ಸಂಗಾತಿ ನೀನಾದರೆ ನಿನ್ನ ಬದುಕು ಬಂಗಾರ, ನಿನ್ನ ಜೀವನ ಬಾಳ ದಾರಿ ಸಾಗುವುದು ಸುಖ ಸಾಗರ. ಎಲ್ಲೋ ಸನ್ಯಾಸಿ, ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೊರಟು ಹೋಗ್ತೀಯೋ, ಇಲ್ಲ ಕಾಲಲ್ಲಿರುವ ಹರಕು ಮೆಟ್ಟಿನಿಂದ ಹೊಡೆದು ಕಳಿಸಬೇಕು. ಹೊರಟು ಹೋಗು. ನಾನಕನೇ ನಿನ್ನ ಶಂಕರ. ಶಂಕರ, ಏನಿದು ನಿನ್ನ ವೇಷ?
ಪಾಸಾದೆ. ಓ ನನ್ನ ಒಲವಿನರಾದೆ, ನಿನ್ನ ಹೋಗಿದ ಕಂಠ ಸಿರಿಯಲ್ಲಿ ಒಂದು ಗೀತೆಯನ್ನು ಆಡಬಾರದೆ ನನ್ನ ಮುದ್ದು ನಡೆ. ಪ್ರಿಯತಮನ ತೃಪ್ತಿಗಾಗಿ ನಾನು ನೀನೇನೆ, ನೀನೇನೆ, ನಾನೇ. ಹೇ, 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 ನಾನಿನ್ನು ಬರಲ್ಲ. ಟಾಟಾ. ಶ್ರೀಮಂತ ಅಗ್ನಿರಾಜನ ತಮ್ಮನಾಗಿ ಈ ಬಡ ಗೌರಿಯ ಪತಿ ದೇವರಾಗಿ ಬಂದಿದ್ದಾನೆ. ಅಬ್ಬಾ, ಸಂತೋಷ, ತುಂಬಾನೇ ಸಂತೋಷವಾಯಿತು. ಇದೇನಿದು? ನನ್ನ ಪ್ರಿಯಕನ ಈ ವೇಷ ನನಗೆ ನಂತಾಗ ಆಗ್ತಾ ಇಲ್ಲ. ನನ್ನ ತಂದೆ ಮನೆಯಲ್ಲಿ ಹಾದಿ ಕಾಯ್ತಾ ಇದ್ದಾರೆ, ಬೇಗನೆ ಹೋದ್ರಾಯ್ತು.